ನಮಸ್ಕಾರ ರೀ. ಬ್ಯಾಸಗಿ ಕಾಲದ ಸಂಜೆಗಳು ಅದೆಷ್ಟು ಖುಷಿ ಕೊಡ್ತಾವೋ ಚಳಿಗಾಲದ ಮಧ್ಯಾಹ್ನಗಳು ಅಷ್ಟೇ ಹಿತ ಅನ್ನಿಸ್ತಾವೆ ನೋಡ್ರಿ. ಮಧ್ಯಾಹ್ನ ಊಟ ಮಾಡಿ ಚಳಿಗಾಲದಾಗ ಬಿಸಿಲು ಕಾಸ್ಕೋಬೇಕಂತ ಹೇಳಿ ಹೊರಗೆ ಬಂದು ಕುಂತ್ರ ಮೈ ಮನಸ್ಸಿಗೆ ಒಂದಿಷ್ಟು ಆಹ್ಲಾದಕರ ಭಾವನೆ ಬಂದು ಹೋಗ್ತದೆ. ನಮ್ಮ ಬಿಜಾಪುರ ಜಿಲ್ಲಾದಾಗ ಎಲ್ಲನೂ ಭಾಳ ರೀ. ಅದು ಬಿಸಿಲಾದರೂ ಅಷ್ಟೇ, ಥಂಡಿ ಆದರೂ ಅಷ್ಟೇ. ಚಳಿಗಾಲದ ಆರಂಭದೊಳಗೆ ಈ ನಮ್ನಿ ಥಂಡಿ ನಮಗೆ ಅನುಭವಕ್ಕೆ ಬರ್ಲಿಕ್ಕತ್ತದ. ಈ ಮಧ್ಯಾಹ್ನದ ಬಿಸಿಲು ಕಾಯಿಸ್ಕೊಂತ ಭಾನುವಾರದ ಪೇಪರ್ ಓದ್ತಿರ್ಬೇಕಾದ್ರೆ ಆ ಬಿಸಿಲಿನ ಬೆಚ್ಚಗಿನ ಅನುಭೂತಿ ಪೇಪರ್ನೊಳಗೂ ಕಂಡು ಬರ್ತದೆ ನೋಡ್ರಿ. ಇಲ್ಲದ ನನ್ನ ಮೆಚ್ಚಿನ ಭಾಗ ಪದಬಂಧ. ಕನ್ನಡ ಪದಗಳು ಎಲ್ಲೋ ಮರ್ತು ಬಿಡ್ಲಿಕ್ಕತ್ತೀನೇನೋ ಅಂತ ಭಯ ಆಗ್ಲಿಕ್ಕತ್ತದ್ರಿ. ಯಾಕಂತಂದ್ರೆ ಒಂದು ಪದನೂ ಉಳಿಸ್ಲಾರ್ದಂಗೆ ಪದಬಂಧ ತುಂಬ್ತಿದ್ದಾಕೆಗೆ ಈಗ ಅಲ್ಲಿ ಇಲ್ಲಿ ಒಂದೆರಡು ಪದಗಳ ಕೊರತೆ ಆಗ್ಲಿಕ್ಕತ್ತದ. ಬಹುಶಃ ಈ ಪ್ರಜಾವಾಣಿಯವರೇ ಕಠಿಣ ಪ್ರಶ್ನೆಗಳನ್ನು ಕೊಡ್ಲಾಕತ್ತಾರೋ ಅಥವಾ ನನಗೆ ಕನ್ನಡ ಕಠಿಣ ಆಗಾಕತ್ತದೋ ತಿಳಿವಲ್ತು. ಅದ್ರ ಸಲುವಾಗಿಯೇ 21 ದಿನ ನಿರಂತರವಾಗಿ ಅಪ್ಪಟ ಕನ್ನಡದೊಳಗೆ ಈ ದೃಶ್ಯಗಳನ್ನು ಈ ಸಾಮಾಜಿಕ ಜಾಲತಾಣದ ಮುಖಾಂತರ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅಂಥೇಳಿ ನನ್ನಷ್ಟಕ್ಕೆ ನಾನು ಸವಾಲು ಹಾಕ್ಕೊಂಡೀನಿ. ಅಪ್ಪಿತಪ್ಪಿ ಅಲ್ಲಿ ಇಲ್ಲಿ ಬಳಸಿದಂಥ ಆಂಗ್ಲ ಭಾಷೆಯ ಬೇರೆ ಭಾಷೆಯ ಪದಗಳನ್ನು ಗುರ್ತು ಮಾಡಿ ಅದನ್ನು ನನಗೆ ತಿಳಿಸೋದು ಮಾತ್ರ ಮರಿಬೇಡ್ರಿ. ಕೂಸಿದ್ದ ಮನೆಗೆ ಬೀಸಣಿಕೆ ಯಾತಕ, ಕೂಸು ಕಂದವ್ವ ಒಳ ಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಂಗ, ಬೀಸಣಿಕೆ ಗಾಳಿ ಸುಳಿದಂಗ ಅಂತ ನಮ್ಮ ಜಾನಪದರು ಅದೆಷ್ಟು ಚಂದ ಹೇಳಾರಲ್ಲ, ಅವೆಲ್ಲ ನನಗೀಗ ಅನುಭವಕ್ಕೆ ಬರ್ಲಿಕ್ಕತ್ತಾವ. ನನ್ನ ಕೂಸಿದ್ದಾಗ ನನಗೆ ಪ್ರತಿ ಕ್ಷಣನೂ ಜೀವಂತಿಕೆಯಿಂದ ಜೀವಿಸ್ಲಿಕ್ಕತ್ತೀನಿ ಅನ್ನುವ ಅನುಭೂತಿ ಸಿಗ್ತದೆ. ಆಕೆ ನನ್ನ ಬದುಕಿನ ಬಹುದೊಡ್ಡ ಬಳುವಳಿ ನನ್ನ ಪಾಲಿಗೆ. ಆಕೆ ಗೆಳತಿ, ಆಪ್ತೆ, ತಾಯಿ, ಮಗಳು ಎಲ್ಲನೂ ನೋಡ್ರಿ. ಹಿತವಾದ ಮಧ್ಯಾಹ್ನ ಹದವಾಗಿ ಸರಿದು ಹೋಗಿ ಹೊತ್ತು ಮುಳುಗಾಕ ತಡಾನ ಇಲ್ಲ ನೋಡ್ರಿ. ಹೊತ್ತು ಮುಳುಗೋದ್ರಾಗ ಮಧ್ಯಾಹ್ನದ ಸಾಕಷ್ಟು ಕೆಲಸಗಳು ಮಾಡಿ ಮುಗಿಸ್ಕೋಬೇಕು. ನಿನ್ನೆ ಜನ್ಮದಿನದ ಆಚರಣೆಗೆ ಮಾಡಿದ ಅಲಂಕಾರಗಳನ್ನೆಲ್ಲ ತೆಗೆದಿಡಬೇಕು ಅಂಥೇಳಿ ಎದ್ದೆ. ಕೈಯಾರ ಮಾಡಿದ ಕಲೆಗಳನ್ನು ಹಾಳು ಮಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಅದಕ್ಕೆ ಅವುಗಳನ್ನೆಲ್ಲ ಒಂದು ರಟ್ಟಿನ ಡಬ್ಬಿ ಒಳಗೆ ಹಾಕಿ ಎತ್ತಿಟ್ಬಿಟ್ರೆ ಮತ್ತು ಮುಂದಿನ ವರ್ಷ ಮತ್ತು ಇನ್ನೊಂದು ಹಬ್ಬದಾಗ ಉಪಯೋಗಕ್ಕೆ ಬರ್ತಾವ ಅಂಥೇಳಿ ಎಲ್ಲನೂ ಒಪ್ಪವಾಗಿ ಜೋಡಿಸಿ ಒಂದು ಡಬ್ಬಿನಾಗ ಹಾಕಿ ಎತ್ತಿಟ್ಟೆ. ಆಮೇಲೆ ಇನ್ನೇನು ಹೊತ್ತು ಮುಳುಗ್ತದ ಕತ್ತಲಾಗ್ತದ ಅನ್ನೋದ್ರಾಗ ಹೊರಗೆ ಹಾಕಿದ ಬಟ್ಟೆಗಳೆಲ್ಲ ಬೆಚ್ಚಗಿದ್ದಾಗೆ ತಂದು ಬಿಡ್ಬೇಕ್ರಿ. ಆಮೇಲೆ ತಣ್ಣಗಾದವು ಅಂತಂದ್ರೆ ಮಡಿಚಿಡಕ್ಕೆ ಮನಸ್ಸು ಬರೋದಿಲ್ಲ. ಅವುಗಳ ಬೆಚ್ಚನೆಯ ಅನುಭೂತಿಯನ್ನು ಆಸ್ವಾದಿಸ್ಕೊಂತ ಅವುಗಳನ್ನು ಮಡಿಚಿಟ್ರೆ ಜೊತೆಗೆ ನನ್ನ ಮಗಳು ಮಾತಿಗಿರಬೇಕು ಅಂದಾಗೆ ನನಗೆ ಪ್ರತಿ ಕೆಲಸ ಮಾಡೋಕ್ಕೂ ಮಜಾ ಬರ್ತದೆ. ಆಕಿನ ಜೊತೆ ಮಾತಾಡ್ಕೊತ ತೊದಲು ನುಡಿಗಳನ್ನು ಹೇಳ್ಕೊತ ನಾ ಕೆಲಸ ಮಾಡಿದ್ದು ನನಗೆ ಗೊತ್ತೇ ಆಗೋದಿಲ್ಲ ನೋಡ್ರಿ.
ಹುಡ್ಕಾಡ್ ಮಾಡಿದ್ರೆ ಸಾಕಷ್ಟು ಕೆಲಸ ರೀ, ಬಿಟ್ಟು ಮಕ್ಕೊಂಡ್ರೆ ಒಂದು ಕೆಲಸ ಇಲ್ಲ, ಆಲಸ್ಯತನನೇ ಸಂಗಾತಿ ಆಗ್ತದೆ. ಅದ ಕಾರಣಕ್ಕೆ ಈ ಮದುವೆಗಳು ಬಂದ್ವು ಇನ್ನು ಮುಂದೆ ಅದಕ್ಕೆ ತಯಾರಿ ಈಗಿಂದ ಶುರು ಮಾಡ್ಕೋಬೇಕು. ಎಲ್ಲ ಅರ್ವೆಗಳು ನಮ್ಮ ಅಳತೆಗೆ ತಕ್ಕಂಗೆ ಅದಾವೋ ಇಲ್ಲೋ, ಅವುಗಳ ಪರಿಸ್ಥಿತಿ ಹೆಂಗದ ಅನ್ನೋದನ್ನೆಲ್ಲ ಮೊದಲ ನೋಡಿ ಇಟ್ಬಿಟ್ವಿ ಅಂತಂದ್ರೆ ಆ ಸಮಯಕ್ಕೆ ಅವು ಅನುಕೂಲಕ್ಕೆ ಬರ್ತಾವೆ. ಅದಕ್ಕೆ ಈ ಸಣ್ಣ ಪುಟ್ಟ ಹುಕ್ಕಿನ ಮಣಿ ಮಾಡ್ಕೊಳ್ಳೋದು, ಹೊಲಿಗೆ ಹಾಕ್ಕೊಳ್ಳೋದು, ಹೊಲಿಗೆ ಬಿಚ್ಕೊಳ್ಳೋದು, ನಮ್ಮ ಅಳತೆಗೆ ತಕ್ಕಂತೆ ಅರಿವೆಗಳನ್ನು ಜೋಡಿಸ್ಕೊಳ್ಳೋದು, ಇಂಥ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗಿಬಿಟ್ವಿ ಅಂತಂದ್ರೆ ಮನೆ ಬಿಟ್ಟು ಹೊರಗೆ ಹೋಗಬೇಕು, ಅವ್ರ ಕಡೆ ಮಾಡಿಸ್ಕೊಂಬರ್ಬೇಕು, ಅದಕ್ಕೆ ಹಣ ಕೊಡಬೇಕು. ಇದೆಲ್ಲ ಈ ಸಮಯದಾಗ ನನ್ನಿಂದ ಆಗದ ಕೆಲಸ. ಅದಕ್ಕೆ ನಾನು ಮಾಡ್ಕೊಂಬಿಡ್ತೀನಿ ನೋಡ್ರಿ ಮನ್ಯಾಗ. ಮಧ್ಯಾಹ್ನದ ಹೊತ್ತು ಮಲ್ಕೊಳ್ಳೋ ಪಾಲಿಂದ ಹಿಂಗೆ ಬಳಸ್ಕೊಂಡ್ರೆ ನನಗೂ ಭಾಳ ಸಹಕಾರಿ ಆಗ್ತದೆ. ಆಮೇಲೆ ಒಂಥರ ನನ್ನಷ್ಟಕ್ಕೆ ನಾನೇ ಚಟುವಟಿಕೆಯಿಂದ ಅದೀನಿ ಅನ್ನುವ ಸಮಾಧಾನ ನನಗಿರ್ತದೆ. ಹೊತ್ತಿನ ಸರ್ದಿರುವುದಿಲ್ರಿ, ಥಂಡಿ ಆಗ ಬಂದು ಹಾಜರಾಗ್ತದೆ ನೋಡ್ರಿ. ಮೈಯೆಲ್ಲ ಚುಟು ಚುಟು ಮಾಡಕ್ಕೆ ಚಾಲು ಆಗ್ತದೆ, ಗಾಳಿ ತಣ್ಣಗೆ ಬೀಳಿಸ್ತದೆ. ಕಿಟಕಿ ಬಾಗ್ಲ ಎಲ್ಲ ಹಾಕ್ಕೊಂಡು ಬೆಚ್ಚಗೆ ಮನ್ಯಾಗ ಕುಂತು ಮೈ ಕೈಗೆಲ್ಲ ಒಂದಿಷ್ಟು ಎಣ್ಣೆ ಹಚ್ಕೊಂಡು ಚರ್ಮಕ್ಕೂ ಒಂದು ಸ್ವಲ್ಪ ಆರೈಕೆ ಮಾಡ್ಕೊಂಡ್ವಿ ಅಂತಂದ್ರೆ ಒಂದು ಸ್ವಲ್ಪ ನೋಡು ಹಂಗೆ ಇರ್ತೀವಿ. ಇಲ್ಲ ಅಂತಂದ್ರೆ ನಮ್ಮ ಈ ಥಂಡಿಗೆ ಮೈ ಎಲ್ಲ ಒಡೆದು ನಾವೇನ ಇವರು ಅನ್ನೋ ಹಂಗೆ ಆಗ್ತೀವಿ. ನಾಳೆ ಮತ್ತೆ ಬರ್ತೀನಿ ರೀ. ಬದುಕು ಬೆಚ್ಚಗಿನ ಅನುಭೂತಿಯನ್ನು ಯಾವತ್ತೂ ನಮಗೆ ನೀಡ್ತಾನೇ ಇರಲಿ. ನಕ್ಕೊಂತಿರೋಣ, ನಗಸ್ಕೊಂತಿರೋಣ. ನಮಸ್ಕಾರ.